ಹೂಹರೆಯದ ಹೊಂಗನಸುಗಳೇ. ಆದ್ಮೇಲೆ ಈ ದಿನ ಇಡೀ ಗ್ರಾಮಸ್ಥರ ಸಮ್ಮುಖದೊಳಗಡೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಅಂತಕ್ಕಂಥದ್ದನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ನೋಡ್ತಾ ಇರ್ಬೋದು. ಅಂದರೆ ಈ ಒಂದು ಮಾಹಿತಿಗೆ ತಕ್ಕಂತೆ ಅಂದರೆ ಮೇಲ್ಗಡೆ ಭಗವಂತನ ಆಶೀರ್ವಾದ, ಮಧ್ಯದಲ್ಲಿ ವಿಜಯೋತ್ಸವ, ಕೆಳಗಡೆ ಆ ಯುದ್ಧವನ್ನು ಮಾಡ್ತಾ ಇರತಕ್ಕಂಥದ್ದು, ಮತ್ತು ಆ ಕೆಳಗಡೆ ಪ್ರತಿಯೊಂದು ಪ್ರಸಂಗಗಳಿಗೆ ಘಟನೆಗಳಿಗೆ ಏನು ನಡೆದಿರ್ತಕ್ಕಂಥ ಒಂದು ಶಿಲಾಶಾಸನವನ್ನು ಕೂಡ ಇದರಲ್ಲಿ ಹಳೆಗನ್ನಡದಲ್ಲಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಹಿಂದಿನ ಪೂರ್ವಿಕರು ಯಾವ ರೀತಿ ಅಂದರೆ ಶಾಶ್ವತವಾದಂಥ ಒಂದು ವರ್ಕನ್ನು ಮಾಡಿದ್ದು ಅಂತಕ್ಕಂಥದ್ದು ಇವತ್ತು ಅದ್ಭುತವಾಗಿದ್ದು ಸಾಕ್ಷಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ತರುವಂಥ ವಿಷಯ ಆಗಿರ್ತಕ್ಕಂಥದ್ದು ಬಂಧುಗಳೇ. ಹಾಗೆ ಈ ದೇವಸ್ಥಾನವನ್ನು ಕೂಡ ನೀವು ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ಬೋದು. ಆದ್ಮೇಲೆ ಇದು ಒಂದು ಅದ್ಭುತವಾದಂತಹ ಒಂದು ದಿವ್ಯ ಚೈತನ್ಯ ಇರತಕ್ಕಂತಹ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಇವತ್ತು ನೋಡಿ ಎಷ್ಟು ಅಂದರೆ ಸಿಂಪಲ್ ಆಗಿರ್ತಕ್ಕಂಥದ್ದು ಹೊರಗಡೆ ನೋಡಲಿಕ್ಕೆ, ಒಳಗಡೆ ಆ ಪುರಾತನ ಕಾಲದ ವೈಭವದ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇಲ್ಲಿ ನೋಡ್ತಾ ಇದ್ದೇವೆ. ಇದು ಕೇವಲ ಸಾವಿರಾರು ವರ್ಷಗಳು ಆಗಿದ್ರೂ ಕೂಡ ಮುಂದಿನ ಸಾವಿರಾರು ವರ್ಷಗಳಿಗೂ ಕೂಡ ಇವತ್ತು ನಮ್ಮ ಪೀಳಿಗೆಗೆ ಕೊಡುಗೆಯಾಗಿ ಉಳಿಯತಕ್ಕಂಥ ಸೇವೆಯನ್ನು ಇವತ್ತು ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಅದನ್ನು ಒಂದು ರಕ್ಷಿಸುವ ಸಲುವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಕೂಡ ರಕ್ಷಿಸಿರ್ತಕ್ಕಂಥದ್ದು. ಆ ಒಳಗಿನ ಅದ್ಭುತ ಮೂರ್ತಿಯ ದರ್ಶನವನ್ನು ನೋಡಿದ್ರೆ ನಮಗೆ ಪರಮ ವೈಭವದ ಆನಂದ ಆಗ್ತದೆ. ಆ ಒಂದು ಮೂರ್ತಿಯಲ್ಲಿ ಎಷ್ಟು ಚೈತನ್ಯ ತುಂಬಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ ಬಂಧುಗಳೇ. ಇವತ್ತು ಈ ಒಂದು ಧರ್ಮಸ್ಥಳ ಜನಜಾಗೃತಿ ವತಿಯಿಂದ ಇವತ್ತು ನೂರಾರು ದೇವಸ್ಥಾನಗಳ ದರ್ಶನ ನಮಗೆ ನೋಡಲಿಕ್ಕೆ ಹೆಚ್ಚು ಪ್ರೇರೇಪಣೆ ಆಗ್ತಾ ಇದೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವು ವಿಜ್ಞಾನ ಎಷ್ಟೇ ಮುಂದುವರೆದು ಕೂಡ ವಿಶೇಷವಾದಂಥ ಡಿಸೈನನ್ನು ಮಾಡಲಿಕ್ಕೆ ನೂರಾರು ಬಾರಿ ಯೋಚನೆ ಮಾಡ್ತೇವೆ. ಆದರೆ ಇವತ್ತು ಕಲ್ಲಿನಲ್ಲಿ ಒಂದು ಕಣನೂ ಕೂಡ ಅಣುವಿನಲ್ಲೂ ಭಗವಂತ ಅನ್ನುವ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಯಾವುದೇ ಒಂದು ವಿಜ್ಞಾನದ ಒಂದು ಯಂತ್ರೋಪಕರಣಗಳು ಇಲ್ಲದೇ ಇದ್ದರೂ ಕೂಡ ಇವತ್ತು ಇಷ್ಟು ಸ್ಪಷ್ಟವಾಗಿ ಒಂದು ಜೀವ ಕಳೆ ತುಂಬುವಂತಹ ಒಂದು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿವತ್ತು ನೋಡ್ತಾ ಇರ್ತಕ್ಕಂಥದ್ದು. ಈ ಒಂದು ದ್ವಾರ ಬಾಗಿಲುಗಳ ಮೇಲೆ ಆ ಶಿವನ ಉಪಸ್ಥಿತಿ ಇರತಕ್ಕಂಥದ್ದು, ನಂದಿಯ ಉಪಸ್ಥಿತಿ ಇರತಕ್ಕಂಥದ್ದು, ಆ ಕಡೆ ಈ ಕಡೆ ಜಯ ವಿಜಯರ ಉಪಸ್ಥಿತಿ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗೆ ಯಾವುದೇ ಒಂದು ದೇವಸ್ಥಾನಗಳಲ್ಲೂ ಕೂಡ ಇವತ್ತಿನ ವರ್ತಮಾನ ಕಾಲದಲ್ಲೂ ಕೂಡ ಇಂತಹ ಒಂದು ದೇವಸ್ಥಾನ ಕಾರ್ಯ ನಡೆದರೆ ಹಳೆಯ ಪುರಾತತ್ವ ಇಲಾಖೆಯ ಒಂದು ಆದರ್ಶ ಚೈತನ್ಯದ ಒಂದು ವಾಸ್ತುಶಿಲ್ಪವನ್ನು ಆಧಾರವನ್ನು ಇಟ್ಕೊಂಡು ಮಾಡಿದ್ದೇ ಆದರೆ ಮುಂದಿನ ಪೀಳಿಗೆ ನಮ್ಮ ಒಂದು ಕೊಡುಗೆ ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಒಂದು ಆಧಾರ ಆಗ್ತದೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರತಕ್ಕಂಥದ್ದು. ಯಾವಾಗ ಇಂತಹ ಹಳೆಯ ದೇವಸ್ಥಾನಗಳಿಗೆ ನಾವು ಒಮ್ಮೆ ಬಂದಿದ್ದೇ ಆದರೆ ಆ ಒಂದು ಸಂತ ಮಹಾತ್ಮರು ಋಷಿಗಳು ಆ ತಪಸ್ಸು ಶಕ್ತಿ ಚೈತನ್ಯವನ್ನು ಒಂದು ದೇವಸ್ಥಾನದಲ್ಲಿ ಒಂದು ಕ್ರೋಢೀಕರಣವನ್ನು ಮಾಡಿ ಯಾವ ಜೀವಗಳು ನೊಂದು ಬೆಂದಿರ್ತವೆ ಅಂಥ ಜೀವಗಳು ಭಗವಂತನ ಚರಣಕ್ಕೆ ಬಂದಾಗ ಆ ಭವಬಂಧನ ಅಂತಕ್ಕಂಥದ್ದು ಬಿಡುಗಡೆ ಆಗಲಿಕ್ಕೆ ಇದು ಮೂಲ್ಯವಾದಂಥ ಕಾರಣ ಆಗಿರ್ತದೆ. ಅಂತಹ ಒಂದು ಕ್ಷೇತ್ರ ಅಂದರೆ ಇವತ್ತು ಈ ಒಂದು ಕಲ್ಮೇಶ್ವರನ ಕ್ಷೇತ್ರ ಆಗ್ತಕ್ಕಂಥದ್ದು. ಆ ಒಂದು ಶಿವನ ಮೂರ್ತಿಯನ್ನು ಲಿಂಗವನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಆ ಭಗವಂತನ ಆತ್ಮ ಲಿಂಗವನ್ನೇ ನೋಡಿದಷ್ಟು ಆನಂದ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಇವತ್ತು ವಿಶೇಷ ಆಗಿರ್ತಕ್ಕಂಥದ್ದು ಬಂಧುಗಳೇ. ಹಾಗಾಗಿ ನಾವು ಇವತ್ತಿನ ಕಟ್ಟತಕ್ಕಂಥ ದೇವಸ್ಥಾನಗಳು ಕೇವಲ ಒಂದು ತಾತ್ಕಾಲಿಕ ರೀತಿಯಲ್ಲಿ ಕಟ್ತೇವೆ. ಆದರೆ ಆಗಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಸಂಪೂರ್ಣವಾದಂಥ ರೀತಿಯಲ್ಲಿ ಒಂದು ಶಾಶ್ವತವಾಗಿ ತಲಾಂತರದವರೆಗೂ ಕೂಡ ಶತಮಾನಗಳವರೆಗೂ ಕೂಡ ಉಳಿಯುವುದಕ್ಕೋಸ್ಕರ ಯಾವುದೇ ದೇವರ ಕೆಲಸ ಮಾಡಿದ್ರು ಕೂಡ ಇದೇ ರೀತಿ ಒಂದು ಕಲ್ಲಿನ ಕೆಲಸಗಳನ್ನು ಮಾಡುವಂಥದ್ದು ನಾವೆಲ್ಲರಿಗೂ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಈ ಹಿರಿಯರಿಗೆ ಎಷ್ಟು ಒಂದು ಟೆಕ್ನಾಲಜಿಯ ಶಕ್ತಿ ಸಾಮರ್ಥ್ಯ ಇತ್ತು ಅಂತಕ್ಕಂಥದ್ದು ಕೂಡ ಈ ಒಂದು ಸಾಕ್ಷಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ವರ್ತಮಾನ ಕಾಲದಲ್ಲಿ ಯಾವುದೇ ಒಂದು ದೇವಸ್ಥಾನಗಳನ್ನು ಕಟ್ಟಿದರೂ ಕೂಡ ಇದೇ ರೀತಿಯಲ್ಲಿ ನಾವೇನಾದರೂ ಕೂಡ ಒಂದು ಕಲ್ಲಿನ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಮುಂದಿನ ಶತಮಾನಗಳವರೆಗೂ ಕೂಡ ನಮ್ಮ ಒಂದು ಪೀಳಿಗೆಯ ಒಂದು ಜ್ಞಾನ ಶಕ್ತಿ ಸಾಮರ್ಥ್ಯ ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಇದು ನಮಗೆ ಆ ಒಂದು ಉದಾಹರಣೆ ಆಗ್ತಕ್ಕಂಥದ್ದು ಬಂಧುಗಳೇ.